ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಶ್ಲೋಕ 7. ತಸ್ಮಾತ್ ಸರ್ವೇಷು ಕಾಲೇಷು ಮಾ ಮನಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಆದ ಕಾರಣ ನನ್ನನ್ನೇ ಅನುಗಾಲವು ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುತ್ತಿರು. ಹೀಗೆ ನನ್ನಲ್ಲಿ ಮನಸ್ಸು ಮತ್ತು ಬುದ್ಧಿಗಳನ್ನು ಅರ್ಪಿಸಿದರೆ ಸಂದೇಹವಿಲ್ಲದೆ ನನ್ನನ್ನೇ ಹೊಂದುತ್ತೀಯೇ. ಶ್ರೀಕೃಷ್ಣ ಅರ್ಜುನನಿಗೆ ಯಾವಾಗಲೂ ದೇವರನ್ನೇ ಚಿಂತಿಸುತ್ತಾ ಯುದ್ಧ ಮಾಡು ಎನ್ನುವನು. ಮೃತ್ಯು ಯಾವಾಗ ಯಾವ ರೂಪದಲ್ಲಿ ಬರುವುದೋ ಅದನ್ನು ಯಾರೂ ಸಹ ಹೇಳುವುದಕ್ಕೆ ಬರುವುದಿಲ್ಲ. ಅದರಲ್ಲಿ ಯುದ್ಧ ಕ್ಷೇತ್ರದಲ್ಲಿ ಮೃತ್ಯುವಿನ ಸೂರಿಮಳೆಯೇ ಸುತ್ತಲೂ ಇರುವಾಗ ನಾವು ಅದಕ್ಕೆ ಹೆಚ್ಚು ಅಣಿಯಾಗಿರಬೇಕು. ನಾನು ಈ ಕ್ಷಣದಲ್ಲೇ ಸಾಯಬಹುದು ಎಂಬ ಭಾವನೆ ಮನಸ್ಸಿನಲ್ಲಿರಬೇಕು. ಸತ್ತರೆ ಭಗವಂತನ ಸ್ಮರಣೆ ಮನದಲ್ಲಿ ಇರಬೇಕು. ಅವನ ಸ್ಮರಣೆ ಹೆಗಲನೇರಿ ಜೀವ ಹಾರಿ ಹೋಗಬೇಕು. ದೇವರನ್ನು ಸ್ಮರಣೆ ಮಾಡುವ ಕಾಲ ಅಂತ ಒಂದಿಲ್ಲ. ಯಾವ ಕಾರಣದಲ್ಲೂ ಇದೇ ಸಂಜೆನೆ ಮಾಡಬೇಕು, ಬೆಳಿಗ್ಗೆನೇ ಮಾಡಬೇಕು ಅಂತಿಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಸರ್ವ ಕಾಲದಲ್ಲೂ ನನ್ನನ್ನು ಸ್ಮರಣೆ ಮಾಡು, ಎಲ್ಲ ಕಾಲದಲ್ಲಿಯೂ ಭಗವಂತನ ಸ್ಮರಣೆಯನ್ನು ಮಾಡು. ಪ್ರತಿಯೊಂದು ಕ್ರಿಯೆ ಮಾಡಿದಾಗ ಆ ಕ್ರಿಯೆ ಮಾಡಿಸುತ್ತಿರುವವ ಭಗವಂತ ಎನ್ನುವ ಎಚ್ಚರವಿರಲಿ. ಯುದ್ಧ ಮಾಡುವಾಗ ಸಹ ಆ ಭಗವಂತ ನನ್ನೊಳಗೆ ಕೂತು ಈ ಕಾರ್ಯವನ್ನು ಮಾಡಿಸುತ್ತಿದ್ದಾನೆ, ಇದು ಅವನ ಸಂಕಲ್ಪ ಎನ್ನುವ ಭಾವನೆ ಯುದ್ಧವನ್ನು ದೇವರ ಪೂಜೆಯನ್ನಾಗಿ ಪರಿವರ್ತಿಸುತ್ತದೆ. ನಮ್ಮಿಂದ ತಿಳಿದೋ ತಿಳಿದೆಯೋ ಆಗುವ ತಪ್ಪಿನಲ್ಲಿಯೂ ಕೂಡ ಭಗವಂತನ ಅರಿವು ಶರಣಾಗತಿ ನಮಗೆ ಪಾಪದ ಲೇಪ ಬರದಂತೆ ತಡೆಯುತ್ತದೆ. ಭಗವಂತನ ಸ್ಮರಣೆಗೆ ಯಾವುದೇ ಕಾಲ ನಿರ್ಬಂಧ ಇಲ್ಲ. ಯಾವಾಗ ಭಗವಂತನ ಸ್ಮರಣೆ ಬಂತೋ ಅದೇ ಪುಣ್ಯಕಾಲ. ಆತನ ಸ್ಮರಣೆ ಮನಸ್ಸಿನಲ್ಲಿರುವುದೇ ಮಡಿ. ಆದ್ದರಿಂದ ಭಗವಂತನ ಪೂಜಾ ರೂಪವಾಗಿ ಅಹಂಕಾರವಿಲ್ಲದೆ ಆತನನ್ನೇ ನೆನೆದು ಕರ್ತವ್ಯವನ್ನು ಮಾಡಬೇಕು. ಕ್ರಿಯೆಯಲ್ಲಿ ಇರತಕ್ಕಂಥ ಭಾವ ಧರ್ಮ ಅಧರ್ಮವನ್ನು ನಿರ್ಣಯ ಮಾಡುತ್ತದೆ. ಉದಾಹರಣೆಗೆ ಧರ್ಮವ್ಯಾದ ಈತ ಮಾಂಸವನ್ನು ಮಾರಿ ಪರಮ ಧಾರ್ಮಿಕನಾಗಿ ಬದುಕಿದ. ಏಕೆಂದರೆ ಆತನ ಅನುಸಂಧಾನ ಶುದ್ಧವಾಗಿತ್ತು. ದೇವರು ನನ್ನನ್ನು ಈ ಕೆಲಸಕ್ಕೆ ಹಚ್ಚಿದ್ದಾನೆ, ನನ್ನ ಈ ಜನ್ಮದ ಕರ್ತವ್ಯ ಮಾಂಸ ಮಾರಿ ಬದುಕುವುದು, ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಜೀವನವನ್ನು ಸಾಗಿಸಬೇಕು ಎನ್ನುವ ಅನುಸಂಧಾನ ಅವನಲ್ಲಿ ಇತ್ತು. ಆತ ತನ್ನ ವ್ಯಾಪಾರವನ್ನು ಕೇವಲ ತನ್ನ ಹಾಗೂ ತನ್ನ ಕುಟುಂಬದ ಜೀವನದ ನಿರ್ವಹಣೆಗಾಗಿ ಮಾಡುತ್ತಿದ್ದ. ಈ ರೀತಿ ಪ್ರಾಮಾಣಿಕನಾಗಿ ಬದುಕಿ ಆತ ಋಷಿಗಳನ್ನೂ ಮೀರಿಸುವಷ್ಟು ಎತ್ತರಕ್ಕೆ ಏರಿದ. ಆದ್ದರಿಂದ ಭಾವಶುದ್ಧಿ ಅತ್ಯಂತ ಶ್ರೇಷ್ಠ. ಹಾಗಾಗಿ ನಾವು ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಭಗವಂತನಲ್ಲಿ ನೆಲೆ ನಿಲ್ಲಿಸಬೇಕು. ಆಗ ನಿಸ್ಸಂಶಯವಾಗಿ ನನ್ನನ್ನೇ ಸೇರುವೆ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹರೇ ಕೃಷ್ಣ.